ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಸಹಕಾರಿ ರಂಗದ ಚುನಾವಣೆಗಳು ಅಂದರೆ ಅದು ರಾಜ್ಯದ ಗಮನ ಸೆಳೆತಕ್ಕಂಥ ಚುನಾವಣೆಗಳು. ಅದರಲ್ಲೂ ಲೋಕಸಭೆ, ವಿಧಾನಸಭೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳಿಂದ ವಿಭಿನ್ನವಾಗಿ ನಡೀತಕ್ಕಂಥ ಚುನಾವಣೆ ಅಂದರೆ ಅದು ಸಹಕಾರ ಕ್ಷೇತ್ರದ ಚುನಾವಣೆಗಳಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಒಂದು ಚುನಾವಣೆಯಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಇಲ್ಲಿ ಕುಟುಂಬ ರಾಜಕಾರಣ ಮತ್ತು ಕುಟುಂಬದ ಪ್ರತಿಷ್ಠೆ ಭಾಳಷ್ಟು ಮುಖ್ಯ ಆಗಿರುತ್ತೆ. ಹೀಗಾಗಿ ಕುಟುಂಬಗಳ ಮಧ್ಯೆ ಇದು ಜಿದ್ದಾಜಿದ್ದಿ ನಡೀತಕ್ಕಂಥ ಒಂದು ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಕುಟುಂಬಗಳೇ ಮೇಲುಗೈ ಸಾಧಿಸ್ತಕ್ಕಂಥ ಪರಿಪಾಠವೂ ಕೂಡ ಬಂದಿರತಕ್ಕಂಥದ್ದು. ಯಾಕಂದೇ ಒಂದು ಸಹಕಾರ ಕ್ಷೇತ್ರದ ಒಂದು ಸಹಕಾರ ರಂಗದ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಇವತ್ತು ಕುಟುಂಬ ಒಂದು ತನ್ನದೇ ಒಂದು ಪಾರುಪತ್ಯವನ್ನು ಗೆಲುವು ಸಾಧಿಸುವ ಮೂಲಕ ತನ್ನ ಪೆನಲನ್ನು ಗೆಲ್ಲಿಸುವ ಮೂಲಕ ಒಂದು ಪಾರುಪತ್ಯವನ್ನು ಮೆರೆದಿರ್ತಕ್ಕಂಥದ್ದು. ಆ ಸಕ್ಕರೆ ಕಾರ್ಖಾನೆ ಯಾವುದು, ಅಷ್ಟಕ್ಕೂ ಯಾವ ಕುಟುಂಬ ಈ ಒಂದು ಪಾರುಪತ್ಯವನ್ನು ಸಾಧಿಸಿದೆ ಅನ್ನೋದು ಗೊತ್ತಾಗಬೇಕು. ಹಾಗಿದ್ರೆ ಈ ಸ್ಟೋರಿಯನ್ನ ನೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ವೀಕ್ಷಕರೇ, ಸಹಕಾರ ರಂಗದ ಚುನಾವಣೆಗಳು, ಅದರಲ್ಲೂ ಸಕ್ಕರೆ ಕಾರ್ಖಾನೆಗಳ ಚುನಾವಣೆ ಮತ್ತು DCC ಬ್ಯಾಂಕ್ಗಳ ಚುನಾವಣೆ ಅಂತ ಬಂದರೆ ನಮಗೆ ತಟ್ಟಂತ ನೆನಪರೋದೇ ಬೆಳಗಾವಿ ಜಿಲ್ಲೆ. ಯಾಕಂದರೆ ಅಲ್ಲಿ ನಡೀತಕ್ಕಂಥ ಚುನಾವಣೆ, ಸಹಕಾರ ಕ್ಷೇತ್ರದ ಚುನಾವಣೆಗಳು ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ವಿಷಯ. ಅದಕ್ಕೆ ಈಗ ಬೀದರ್ ಜಿಲ್ಲೆಯು ಹೊರತಾಗಿಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೌದು ವೀಕ್ಷಕರೇ, ಯಾಕಂದರೆ ಗಡಿ ಜಿಲ್ಲೆ ಬೀದರ್ ಏನು ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನಿನ್ನೆ ಅಷ್ಟೇ ಚುನಾವಣೆ ನಡೀತು. ಈ ಒಂದು ಚುನಾವಣೆಯಲ್ಲಿ ಏನು ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಸುಪುತ್ರರಾದಂಥ ಉಮಾಕಾಂತ್ ನಾಗಮಾರಪಳ್ಳಿ ಹಾಗೂ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ನೇತೃತ್ವದ ಪೆನಾಲ್ ಗೆದ್ದು ಬೀಗಿರ್ತಕ್ಕಂಥದ್ದು. ಏನು 13 ಸ್ಥಾನಗಳಲ್ಲಿ ಜಯಬೇರಿ ಬಾರಿಸುವ ಮೂಲಕ ಗೆಲುವಿನ ನಗೆವನ್ನು ಬೀರಿ ಈಗ ಏನು ಸಹಕಾರ ಕ್ಷೇತ್ರದಲ್ಲಿ ಇತಿಹಾಸವನ್ನು ಸೃಷ್ಟಿಸತಕ್ಕಂಥದ್ದು. ಮತ್ತೆ ತನ್ನ ಒಂದು ಏನು ನಾಗಮಾರಪಳ್ಳಿ ಕುಟುಂಬದ ಒಂದು ಪಾರುಪತ್ಯವನ್ನು ಈ ಮೂಲಕ ಮೆರೆದಿರತಕ್ಕಂಥದ್ದು. ನಿನ್ನೆ ಅಷ್ಟೇ ನಡೆದ ಏನು ನಾರಂಜ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನಗಳಿಗೆ ನಡೆದಿರತಕ್ಕಂಥ ಚುನಾವಣೆಯಲ್ಲಿ ನಾಗಮಾರಪಳ್ಳಿ ಕುಟುಂಬ ನಾರಂಜ ಸಕ್ಕರೆ ಕಾರ್ಖಾನೆಯ ಮೇಲಿನ ಹಿಡಿತವನ್ನು ಸಾಧಿಸಿರ್ತಕ್ಕಂಥದ್ದು. ಏನು 13 ಸ್ಥಾನಗಳಿಗೆ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ 13 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಏನು BJPಗೆ ತೀವ್ರ ಮುಖಭಂಗವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಮತದಾರ ಪಟ್ಟಿಯ ಯಾದಿಯಲ್ಲಿ ಏನು ಲೋಪದೋಷಗಳು ಇದೆ ಅಂತಂದು ಹೇಳಿ BJP ಏನು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಅದು ಅಷ್ಟೇ ಅಲ್ಲ, ತನ್ನ ಪೆನಲನ್ನು ಸೃಷ್ಟಿ ಮಾಡಿ ಏನು ಬೀದರ್ ಏನು ಸಕ್ಕರೆ ಕಾರ್ಖಾನೆಯ ಕೆಲ ಸದಸ್ಯರು ಏನು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಮೊರೆ ಹೋಗಿ ಈ ಒಂದು ಚುನಾವಣೆಗೆ ತಡೆಯಾಜ್ಞೆಯನ್ನು ಕೂಡ ತಂದಿದ್ರು. ಅದಾದ ಬಳಿಕ ಏನು ಚುನಾವಣೆಯ ತಡೆಯಾಜ್ಞೆ ತೆರವುಗೊಳಿಸಿದ ಬಳಿಕ ಏನು ನಿನ್ನೆ ಅಷ್ಟೇ ಚುನಾವಣೆ ನಡೀತು. ಈ ಒಂದು ಚುನಾವಣೆಯ ಕಣದಲ್ಲಿ ಏನು 13 ಸ್ಥಾನಗಳ ಪೈಕಿ ಏನು 4 ಸ್ಥಾನಗಳಿಗೆ ಏನು ಉಮಾಕಾಂತ್ ನಾಗಮಾರಪಳ್ಳಿ ಅವರು ಸೇರಿ 4 ಜನ ಏನು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನುಳಿದ 9 ಸ್ಥಾನಗಳಿಗೆ ಏನು ಚುನಾವಣೆ ನಡೆದಿತ್ತು. ಈ ಒಂದು ಚುನಾವಣೆಯಲ್ಲಿ ಚುನಾವಣೆಯ ಕಣದಲ್ಲಿ ಏನು 20 ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿ ಇದ್ದರು. ಹೀಗಾಗಿ ಏನು BJP ಬೆಂಬಲಿತ ಮತ್ತು JDS ಬೆಂಬಲಿತ ಅಭ್ಯರ್ಥಿಗಳ ಮಧ್ಯೆ ತೀವ್ರ ಪೈಪೋಟಿ ನಡೆದಿತ್ತು. ಈ ಒಂದು ಪೈಪೋಟಿಯಲ್ಲಿ ಏನು JDS ಬೆಂಬಲಿತ ಅಭ್ಯರ್ಥಿಗಳು ಏನು ಭರ್ಜರಿ ಏನು ಅಂತರದ ಒಂದು ಗೆಲುವನ್ನು ಸಾಧಿಸುವ ಮೂಲಕ BJPಯ ಅಭ್ಯರ್ಥಿಗಳಿಗೆ ತೀವ್ರ ಮುಖಭಂಗವನ್ನು ಅನುಭವಿಸುವಂಥ ಏನು JDS ಅಭ್ಯರ್ಥಿಗಳು ಮಾಡಿರ್ತಕ್ಕಂಥದ್ದು. ಮತದಾರರು ಏನು ಸುಮಾರು 4438 ಮತದಾರರಿದ್ದಾರೆ. ಈ ಪೈಕಿ 2977 ಜನ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅಂದರೆ 67% ಮತದಾನ ಆಗಿತ್ತು. ಇದರಲ್ಲಿ ಏನು ಬಹುತೇಕ JDS ಅಭ್ಯರ್ಥಿಗಳೇ ಏನು ಸಾಕಷ್ಟು ಮತಗಳನ್ನು ಪಡೆಯುವ ಮೂಲಕ ಏನು ಗಮನ ಸೆಳೆದಿರ್ತಕ್ಕಂಥದ್ದು. ಮತ್ತು BJPಯ ಅಭ್ಯರ್ಥಿಗಳು ಯಾರು ಕೂಡ 200ರ ಗಡಿ ದಾಟದೇ ಇರುವುದು ಕೂಡ ವಿಶೇಷ ಆಗಿರ್ತಕ್ಕಂಥದ್ದು. ಏನು ಸಹಕಾರ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ BJP ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಮೂಲಕ ಏನು ತಾನೂ ಕೂಡ ಸಹಕಾರಿ ರಂಗದಲ್ಲಿ ತನ್ನ ಪಾರುಪತ್ಯವನ್ನು ಮೆರೆಯಬೇಕು, ತನ್ನ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಮುಂದಾಗಿತ್ತು. ಆ ಒಂದು ಮುನ್ನಡೆಗೆ ಈಗ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾಗಮಾರಪಳ್ಳಿಯ ಒಂದು ನೇತೃತ್ವದ ಪೆನಾಲ್ ಈಗ ಗೆದ್ದು ಬೀಗಿರ್ತಕ್ಕಂಥದ್ದು. ಮತ್ತು ನಾಗಮಾರಪಳ್ಳಿಯವರು ಕೂಡ ಮಾತನಾಡಿರ್ತಕ್ಕಂಥದ್ದು ಏನು ಈ ಗೆಲುವು ನಮ್ಮ ಗೆಲುವಲ್ಲ, ಇದು ರೈತರ ಗೆಲುವು, ರೈತ ಕುಲದ ಗೆಲುವು. ಏನು ರೈತರು ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸವನ್ನು ನಾನು ಉಳಿಸ್ಕೊಂಡು ಹೋಗ್ತೇನೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಹಾಗಿದ್ರೆ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಅಷ್ಟಕ್ಕೂ ಏನು ಮಾತನಾಡಿದ್ದಾರೆ ಅನ್ನೋದನ್ನು ಒಂದು ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ಗೆಲುವು ರೈತರ ಗೆಲುವು, ರೈತರ ಹಿತ ಮತ್ತು ಸುಖದ ಗೆಲುವು. ನಾವು ಪ್ರಚಾರದ ಕೂಡ ಹೇಳಿದ್ವಿ. ಈ ಗೆಲುವು ಗುರುಪಾದಪ್ಪ ನಾಗಮಾರಪಳ್ಳಿಯವ್ರ ಪ್ಯಾನಲ್ ಗೆಲುವು ರೈತರ ಕುಲದ ಗೆಲುವು, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ.
ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರಿಗೆ ಹಿತ ಆಗ್ತಕ್ಕಂಥ, ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ. 20 ವರ್ಷದಿಂದ ಕೂಡು ಬಿದ್ದಿರತಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು, ಉಮಾಕಾಂತ್ ನಾಗಮಾರಪಳ್ಳಿಯವರು ಕೂಡಿ 23 ವರ್ಷ ಸತತವಾಗಿ ಸಕ್ಕರೆ ಸಹಕಾರ ಕಾರ್ಖಾನೆಯನ್ನು ಒಳ್ಳೆ ರೀತಿ, ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಸಾವಿರಾರು ಲಕ್ಷಾಂತರ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ವೀಕ್ಷಕರೇ, ಇದು ವಿಜೇತ ಅಭ್ಯರ್ಥಿ ಆಗಿರ್ತಕ್ಕಂಥ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಮಾತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ನಾರಂಜ ಸಕ್ಕರೆ ಕಾರ್ಖಾನೆಯ ಮೊದಲ ಬಾರಿಗೆ ಸದಸ್ಯರಾಗಿ ಏನು ಆಯ್ಕೆ ಆಗಿರ್ತಕ್ಕಂಥದ್ದು. ಏನು ದಿವಂಗತ ಗುರುಪಾದಪ್ಪ ಸಹಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತವನ್ನು ಹಿಡಿದುಕೊಂಡಿರ್ತಕ್ಕಂಥದ್ದು ಮತ್ತು ಬಡ ರೋಗಿಗಳಿಗೆ ಏನು ಉತ್ತಮ ಚಿಕಿತ್ಸೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ತನ್ನ ಅಧಿಕಾರವನ್ನು ಮುನ್ನಡೆಸಿರ್ತಕ್ಕಂಥದ್ದು. ಈಗ ಏನು ನಾರಂಜ ಸಕ್ಕರೆ ಕಾರ್ಖಾನೆಯ ಒಂದು ಜವಾಬ್ದಾರಿಯ ಕೂಡ ಈಗ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಮೇಲೆ ಬಹುತೇಕ ಇರತಕ್ಕಂಥದ್ದು. ಮತ್ತು ಅಧ್ಯಕ್ಷರು ಕೂಡ ಬಹುತೇಕ ನಾರಂಜ ಸಹಕಾರಿ ಕಾರ್ಖಾನೆಯ ಅಧ್ಯಕ್ಷರು ಕೂಡ ಏನು ಈ ಆಡಳಿತ ಮಂಡಳಿಯ ಅಧ್ಯಕ್ಷರು ಕೂಡ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರೇ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಆದರೆ ನಾರಂಜ ಸಹಕಾರಿ ಕಾರ್ಖಾನೆ ಈಗಾಗಲೇ 800 ಕೋಟಿ ರೂಪಾಯಿಯನ್ನು ಸಾಲದ ಸುಳಿಗೆ ಸಿಲುಕಿ ಇವತ್ತು ನಲುಗಿ ಹೋಗಿರತಕ್ಕಂಥದ್ದು. ಏನು ಈಗಾಗಲೇ ಒಂದು ನಾವು ನೋಡ್ತಾ ಇರ್ಬೋದು, ಬೀದರ್ ಜೀವನಾಡಿ ಆಗಿರ್ತಕ್ಕಂಥ BSSK ಸಕ್ಕರೆ ಕಾರ್ಖಾನೆ ಏನಿದೆ, ಈ ಒಂದು ಸಕ್ಕರೆ ಕಾರ್ಖಾನೆ ಸಾಲದ ಸಿಲುಕಿ ಇವತ್ತು ಸಂಪೂರ್ಣ ಬಂದ್ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಬೀದರ್ ನಾರಂಜ ಸಕ್ಕರೆ ಕಾರ್ಖಾನೆಯು ಕೂಡ ಏನು ಸಾಲದ ಸುಳಿಯಲ್ಲಿ ಇವತ್ತು ಸಿಲುಕಿರ್ತಕ್ಕಂಥದ್ದು ಮತ್ತು ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು. ಈ ಹೊತ್ತಲ್ಲಿ ಏನು ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅಧ್ಯಕ್ಷರಾದರೆ ಯಾವ ರೀತಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾರೆ, ಸಾಲದ ಸುಳಿಯಲ್ಲಿ ಸಿಲುಕಿರತಕ್ಕಂಥ ಫ್ಯಾಕ್ಟ್ರಿಯನ್ನು ಯಾವ ರೀತಿಯಾಗಿ ಹೊರಗೆ ತರ್ತಾರೆ, ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದೇ ಈಗ ಸದ್ಯದ ಕುತೂಹಲ ಮತ್ತು ಚರ್ಚೆಗೆ ಕೂಡ ಗ್ರಾಸವಾಗಿರತಕ್ಕಂಥದ್ದು. ಕಾದು ನೋಡೋಣ ಯಾವ ರೀತಿಯಾಗಿ ನಾರಂಜ ಸಕ್ಕರೆ ಕಾರ್ಖಾನೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ, ರೈತರ ಹಿತವನ್ನು ಕಾಯ್ದುಕೊಂಡು ಹೋಗೋದ ನಿಟ್ಟಿನಲ್ಲಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಕುಟುಂಬ ಯಾವ ರೀತಿಯಾಗಿ ಮುಂದೆ ಸಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿ ಒಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.